ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ತೀವಿ. ಬಹಳ 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 ಸುಲಭವಾದಂತಹ ವಿಭಾಗ ಇದು. ಪ್ರತಿ ಸಾರಿ 1-2 ಕ್ವಶನ್ಗಳು ಬಂದಿದ್ದಾವೆ ಮೊರಾರ್ಜಿಯಲ್ಲೂ ಸಹ. ಆಯಿತಾ? ಅದಕ್ಕೂ ಮುನ್ನೆ ನಿನ್ನೆ ನಾವೇನು ಮಾಡಿದ್ವಿ? ನೋಡ್ರಿ, ಯಾರೋ ಒಬ್ಬರು ನಿನ್ನೆ ಸರ್ ನಾವು ಪುನರಾವರ್ತನೆ ಮಾಡಿದ್ದೀವಿ ಅಂತಂದರು. ಮಿಸ್ಟರ್ ಬಾಲಾಜಿ, ನಾವು ನಿನ್ನೆ ಪುನರಾವರ್ತನೆ ಮಾಡಿದ್ದಿಲ್ಲಪ್ಪ, ವಚನಗಳ ಬಗ್ಗೆ ಓದಿದ್ವಿ. ವಚನಗಳಲ್ಲಿ ಏಕವಚನ ಮತ್ತು ಬಹುವಚನ 2 ರೀತಿ ಇರ್ತವೆ. ಒಂದಿದ್ರೆ ಏಕವಚನ, ಬಹಳ ಇದ್ದರೆ ಬಹುವಚನ. ಆ ಪದಗಳು ನಿಮಗೆ ಗೊತ್ತಿದೆ. ಇವತ್ತಿನ ತರಗತಿಯಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳನ್ನು ನೋಡೋಣ. ವಿಭಕ್ತಿ ಪ್ರತ್ಯಯಗಳಂದರೆ ಮಕ್ಕಳೇ, ನಾಮಪದ ಗೊತ್ತಾ? ನಾಮಪದಕ್ಕೆ ಸಂಬಂಧವನ್ನು ಕಲ್ಪಿಸಿಕೊಡಲು ಒಂದು ಪ್ರತ್ಯಯನ ನಾವು ಸೇರಿಸ್ತೀವಿ. ನಾಮ ಪ್ರಕೃತಿ ಪದಕ್ಕೆ ಒಂದು ಪ್ರತ್ಯಯನ ಸೇರಿಸ್ತೀವಿ. ಆಯಿತಾ? ತಂದೆ ಅನ್ನೋದು ಎಂಥ ಪದ? ನಾಮಪದ. ತಂದೆ ಅನ್ನೋದು ನಾಮಪದ. ಹೌದಾ ಇಲ್ವಾ? ಕರೆಕ್ಟ್. ತಂದೆ ಯಾವ ಥರ ನಾಮಪದ? ತಂದೆ ಅನ್ವರ್ಥನಾಮ ಹೇಳ್ಬೋದಾ? ವಸ್ತುವಾಚಕ, ಅದರೊಳಗಡೆ ಅನ್ವರ್ಥನಾಮಕ್ಕೆ ಸೇರ್ತದೆ. ರೂಢನಾಮನ, ಅಂಕಿತನಾಮನ, ಅನ್ವರ್ಥನಾಮನ. ತಂದೆ ಅನ್ವರ್ಥನಾಮ. ಸೊ ವಕೀಲ ಅನ್ವರ್ಥನಾಮ, ಡಾಕ್ಟರ್ ಅನ್ವರ್ಥನಾಮ. ಈ ನಾಮ ಪ್ರಕೃತಿಗಳಿಗೆ ಒಂದು ಪ್ರತ್ಯಯನ ಸೇರಿಸಿ ಅದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ ಅರ್ಥ ಸಂಬಂಧವನ್ನು ತೋರಿಸ್ಕೊಡುತ್ತೆ. ಅಂಥವಕ್ಕೆ ನಾವೇನಂತ ಕರಿತೀವಿ? ವಿಭಕ್ತಿ ಪ್ರತ್ಯಯಗಳಂತ ಕರಿತೀವಿ. ಆಯಿತಾ? ವಿಭಕ್ತಿ ಪ್ರತ್ಯಯಗಳು ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳಿಗೆ ನಾವು ಪಡೆಯಬೇಕಾದ ಅರ್ಥ ವಿಶೇಷತೆಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳೇ ಪ್ರತ್ಯಯಗಳು. ಇವುಗಳನ್ನು ವಿಭಕ್ತಿ ಪ್ರತ್ಯಯಗಳೆಂದೂ ಕರೀತಾರೆ ಅಂತ ಹೇಳ್ತಾರೆ. ಇದು ಬೇಡ, ಇದು ಡೆಫಿನೇಷನ್ ಬಗ್ಗೆ ಚಿಂತೆ ಬೇಡ. ನಾನು ಹೇಳಿದ್ದೀನಿ, ನಾಮಪದ ಇರುತ್ತೊಂದು. ಕೆರೆ ಅನ್ನೋದೊಂದು ನಾಮಪದ. ಕೆರೆಗೆ ಹೂ ಸೇರಿಸಿದ್ರೆ ಕೆರೆಯು ಸಂಬಂಧ ಕಲ್ಪಿಸ್ತಾ. ಬರೀ ಕೆರೆ ಅಂದ್ರೆ ಆಗಲ್ಲ, ಕೆರೆಯು. ಕೆರೆಯಲ್ಲಿ, ಕೆರೆ ಪ್ಲಸ್ ಅಲ್ಲಿ, ಕೆರೆಯಲ್ಲಿ ಅಂದರೆ ಅದು ಅರ್ಥನೇ ಬೇರೆ ಆಗ್ತದಲ್ವಾ? ಅರ್ಥನೇ ಬೇರೆ ಆಗ್ತದೆ, ನಿಮ್ಮ ಕಲ್ಪನೆಯೇ ಬೇರೆ ಆಗ್ತದೆ ಅದನ್ನು ಕೇಳಿದ ತಕ್ಷಣ. ಕೆರೆಯಲ್ಲಿ, ಊರಲ್ಲಿ ಅರ್ಥ ಆಗ್ತದಲ್ವಾ? ಒಳಗಡೆ ಅಂತ ಬಂತಲ್ವ ಅಲ್ಲಿಗೆ. ಕೆರೆಯಲ್ಲಿ ಮೀನುಗಳಿದ್ದವು. ಹೌದಾ? ಕೆರೆಯು ಕೂಗಿ ಕೂಗಿ ಕರೆಯುತ್ತಿತ್ತು ಮೀನುಗಾರರನ್ನು ಮೀನು ಹಿಡಿಯಲು. ಕೆರೆಯು ಕೂಗಿ ಕೂಗಿ ಕರೆಯುತ್ತಿತ್ತು ಮೀನುಗಾರರನ್ನು ಮೀನು ಹಿಡಿಯಲು ಮಳೆಗಾಲದಲ್ಲಿ ಮಳೆ ಬಂದಾಗ. ಹೇಳ್ಬೋದು, ಆ ಥರ ಪದ್ಯನ ಕಲ್ಪಿಸ್ಬೋದು. ಒಟ್ಟಾರೆ ಕೆರೆ ಎಂಬುದು ಇಲ್ಲಿ ನಾಮಪದ. ಇದು ಮೂಲ ರೂಪ. ಇದಕ್ಕೇನಂತೀವಿ ನಾವು? ನಾಮ ಪ್ರಕೃತಿ ಅಂತ ಕರಿತೀವಿ. ಅದಕ್ಕೆ ನಾವೇನು ಸೇರಿಸ್ತಾ ಇದ್ದೀವಿ? ಪ್ರತ್ಯಯ. ಅದೇ ವಿಭಕ್ತಿ ಪ್ರತ್ಯಯ. ಅರ್ಥ ಆಯ್ತಾ? ಈ ವಿಭಕ್ತಿ ಪ್ರತ್ಯಯಗಳಲ್ಲೂ ಮಕ್ಕಳೇ ಒಟ್ಟಾರೆ 7 ಥರ ಇದ್ದಾವೆ. ಆಯಿತಾ? ಸಂಸ್ಕೃತ, ನಮ್ಮ ಹಳೆಗನ್ನಡ ಸ್ವಲ್ಪ ಸಂಸ್ಕೃತಕ್ಕೆ ಹೋಲಿಕೆಯಲ್ಲಿತ್ತು, ಸಂಸ್ಕೃತಕ್ಕೆ ಹೋಲಿಕೆಯಲ್ಲಿತ್ತು. ಹಾಗಾಗಿ ನಮ್ಮಲ್ಲಿ ಯಾವಾಗ ಮುಂಚೆ 8 ಇದ್ವು. 8ನೇದು ಸಂಬೋಧನೆ ಅಂತ ಇತ್ತು. ಆದರೆ ಈಗ ಸದ್ಯಕ್ಕೆ ನಾವು 7 ಬಳಸ್ತಾ ಇದ್ದೀವಿ ಕನ್ನಡದಲ್ಲಿ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಅಷ್ಟೇ. ಆಯಿತಾ? ಅದನ್ನು ಬೆರಳುಗಳಲ್ಲಿ ಎಣಿಸ್ಕೊಂಬಿಡ್ಬೋದು ನೀವು. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ. ಅರ್ಥ ಆಯ್ತಾ? ಷಷ್ಠಿ, ಸಪ್ತಮಿ ಇಷ್ಟು ನೆನಪಿರುತ್ತಾ? ಅದ್ರ ಜೊತೆಗೆ ಇದನ್ನು ಕ್ರಮಬದ್ಧವಾಗಿ ನೆನ್ಪಿಟ್ಕೊಂಬಿಡ್ರಿ. ಇದನ್ನು ಯಾವ ಥರ? ಉ, ಅನ್ನು, ಇಂದ. ಒಂದು ನಿಮಿಷ. ಚತುರ್ಥಿ ಅಂದರೆ ಎಷ್ಟು? 4. ಅದರೊಳಗೆ 4 ಇದಾವೆ ನೋಡ್ರಿ. ಗೆ, ಇಗೆ, ಕೆಕ್ಕೆ. ಹೌದಾ ಇಲ್ವಾ? ಗೆ, ಇಗೆ, ಕೆಕ್ಕೆ. ಚತುರ್ಥಿಗೆ ಎಷ್ಟಿರ್ತವೆ? 4. 4ನೇದಕ್ಕೆ 4 ಇದ್ದಾವೆ. ಈಸಿ ಇದೆಯಾ? ಹಲೋ. ಪಂಚಮಿ ಅಂದ್ರೇನು? 5. 5 ಇದಿದೆ ನೋಡ್ರಿ. 1, 2, 3, 4, 5. ಹೌದಿಲ್ವಾ? 4 ಅಕ್ಷರ ಇದ್ದಾವೆ ಗೊತ್ತು. ಬಟ್ 5 ಅಂತ ನಾವು ಈ ಥರ ವಿಂಗಡಣೆ ಮಾಡಿ ನೆನ್ಪಿಟ್ಕೊಬೋದು. ಈ ಥರ ದಸೆಯಿಂದ 5 ಬರುತ್ತೆ ಅಂತ. ಸೊ ಉ, ಅನ್ನು, ಇಂದ, ಗೆ, ಇಗೆ, ಕೆ, ಆ, ಕ್ಷಮಿಸಿ, ದಸೆಯಿಂದ ಆ, ಅಲ್ಲಿ. ಈಸಿ ಆಯ್ತಾ? ಸುಲಭ ಆಗುತ್ತೆ ನೆನ್ಪಿಟ್ಕೊಳ್ಳೋಕ್ಕೆ. ಹೌದಾ ಇಲ್ವಾ? ಇಲ್ಲ, ಇದನ್ನು ನೆನ್ಪಿಟ್ಕೊಂಡು ಅಭ್ಯಾಸ ಮಾಡಿ ಅದನ್ನು ಮತ್ತೆ ಪ್ರಯೋಗ ಮಾಡೋದು ಕಷ್ಟ ಆಗಿಬಿಡ್ತಿತ್ತು ನಿಮಗೆ. ಉ, ಅನ್ನು, ಇಂದ, ಗೆ, ಇಗೆ, ಕೆ, ದಸೆಯಿಂದ ಆ, ಅಲ್ಲಿ. ಈಸಿ ಆಯಿತಾ? ಗೊತ್ತಾಯ್ತಾ ಮಕ್ಕಳು? ಇದನ್ನು ಪ್ರಯೋಗ ಮಾಡಿದ್ರೆ ಯಾವ ಥರ ಪ್ರಯೋಗ ಮಾಡ್ಬೋದು? ಇದನ್ನು ಒಂದು ಚಿಕ್ಕದಾದ ಇದನ್ನು ಕೊಟ್ಟಿದ್ದೀನಿ ನೋಡ್ರಿ, ಒಂದು ಕೋಷ್ಟಕ ಇದೆ. ಇಲ್ಲಿ ನಾಮ ಪ್ರಕೃತಿ ಪದಕ್ಕೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದ್ದೀವಿ. ನಾಮ ಪ್ರಕೃತಿ ಪದ ಏನಿದೆ? ಕುಂಬಾರ. ಎಂಥ ನಾಮಪದ?
ಯಾವ ವರ್ಗಕ್ಕೆ ಸೇರ್ತದೆ? ನಾಮಪದ ಅನ್ವರ್ಥ ನಾಮಕ್ಕೆ ಸೇರ್ತದೆ. ಕುಂಬಾರ. ಕುಂಬಾರ, ಕುಂಬಾರಂಗೆ ಊ ಸೇರಿಸ್ಬೇಕ್ರೆ. ನೋಡ್ರಿ, ಊ ಅನ್ನು ಇಂದ ಗೆ ಇಗೆ ಈಗೇನು ಬರುತ್ತೆ ಅದರಲ್ಲಿ? ಗೆ ಇಗೆ ಕೆ ದಸೆಯಿಂದ ಆ ಅಲ್ಲಿ ಕೇವಲ ಹೀಗೆ ಸೇರಿಸಿದ್ದಾರೆ. ಇಲ್ಲಿ ಏನಾಗುತ್ತೆ ನೋಡ್ರಿ, ಕುಂಬಾರ ಕುಂಬಾರನು. ಅದು ಏಕವಚನ. ಬಹುವಚನ ಆದರೆ ಕುಂಬಾರರು. ಹೌದಿಲ್ವಾ? ಕುಂಬಾರ ಅನ್ನು, ಕುಂಬಾರ ಪ್ಲಸ್ ಅನ್ನು ಕುಂಬಾರನನ್ನು. ಬಹುವಚನ ಆದರೆ ಕುಂಬಾರರನ್ನು. ಕುಂಬಾರರನ್ನು ಬಹುವಚನ. ಕುಂಬಾರ ಪ್ಲಸ್ ಇಂದ, ಹೌದಾ? ಅದು ಬಹುವಚನ ಆದರೆ ಕುಂಬಾರರಿಂದ. ಕರೆಕ್ಟ್. ಕುಂಬಾರ ಪ್ಲಸ್ ಹೀಗೆ ಕುಂಬಾರನಿಗೆ. ಬಹುವಚನ ಆದರೆ ಕುಂಬಾರರಿಗೆ. ಕರೆಕ್ಟ್. ಕುಂಬಾರ ಪ್ಲಸ್ ದಸೆಯಿಂದ ಕುಂಬಾರನ ದಸೆಯಿಂದ. ಆಯಿತಾ? ಅಥವಾ ಬಹುವಚನ ಆದರೆ ಕುಂಬಾರರ ದಸೆಯಿಂದ. ಕುಂಬಾರ ಪ್ಲಸ್ ಆ, ಕುಂಬಾರ ಆ ಅಲ್ಲ, ಕುಂಬಾರನ. ಆ ಬಂದು ನ ಆಗ್ತದೆ, ಆ ಸೇರಿ ನ ಆಗ್ತದೆ. ಅದು ಕುಂಬಾರ ಪ್ಲಸ್ ಆ, ಕುಂಬಾರನ. ಕುಂಬಾರರ. ಬಹುವಚನ ಆದರೆ ಕುಂಬಾರರ. ಕರೆಕ್ಟಾ? ಕುಂಬಾರ ಪ್ಲಸ್ ಅಲ್ಲಿ, ಕುಂಬಾರನಲ್ಲಿ ಅಥವಾ ಕುಂಬಾರರಲ್ಲಿ. ಬಹುವಚನ ರೂಪದಲ್ಲಿ. ಅರ್ಥ ಆಗ್ತಿದೆಯಾ? ಅದನ್ನು ಏಕವಚನಕ್ಕೂ ಬಳಸ್ಬೋದು, ನಾವು ಬಹುವಚನಕ್ಕೂ ಬಳಸ್ಬೋದು. ಮಕ್ಕಳೇ, ಅರ್ಥ ಆಗಿದೆಯಾ? ಸುಲಭ ಇದೆಯಾ? ನೆನಪಿದೆಯಾ ನಿಮಗೆ? ನಾನು ಕೇಳ್ಬೋದಾ? ಅಲ್ಲಿ ಎಷ್ಟನೇ ವಿಭಕ್ತಿ ಪ್ರತ್ಯಯ? ಅದಕ್ಕೇನಂತಾರೆ? 7ನೇದಕ್ಕೆ ಸಪ್ತಮಿ ಅಂತಾರೆ. ಅನ್ನು ಇಂದ ಗೆ ಇಗೆ ಕೆ ದಸೆಯಿಂದ ಆ ಅಲ್ಲಿ. ನೆನಪಿರ್ಬೇಕು. ಅಭ್ಯಾಸ ಮಾಡೋಣ. ಕೆಲವು ಪ್ರಶ್ನೆಗಳಿದ್ದಾವೆ. ಕೆಲವು ಪ್ರಶ್ನೆಗಳನ್ನು ತಗೊಳ್ಳೋ ಮೂಲಕ ಸ್ವಲ್ಪ ಅಭ್ಯಾಸ ಮಾಡಿಬಿಡೋಣ. ಕನ್ನಡದಲ್ಲಿ ಒಟ್ಟು ಎಷ್ಟು ವಿಭಕ್ತಿ ಪ್ರತ್ಯಯಗಳಿದಾವೆ ಮಕ್ಕಳೇ? ಆಪ್ಷನ್ ಬಿ. ಸಂಸ್ಕೃತದ ಪದಗಳನ್ನು ಸೇರಿಸ್ಕೊಂಡ್ರೆ 8 ಆಗ್ತದೆ. ಸಂಬೋಧನೆ ಅಂತ ಬರ್ತದೆ. ಬಟ್ ನಮಗೀಗ ಸದ್ಯಕ್ಕೆ 7ನಷ್ಟೇ ನಾವು ಬಳಸ್ತಾ ಇದ್ದೀವಿ. ಪ್ರಥಮ ವಿಭಕ್ತಿಯ ಪ್ರತ್ಯಯ ಯಾವುದು? ಪ್ರಥಮ ಕರೆಕ್ಟ್ ಅಲ್ವಾ? ಬರ್ತದೆ. ನಂತರ ಕೆರೆಯಲ್ಲಿ, ಕೆರೆ ಪ್ಲಸ್ ಅಲ್ಲಿ. ಕೆರೆಯಲ್ಲಿ ಪದದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಬಳಕೆಯಾಗಿದೆ? ಕೆರೆ ಪ್ಲಸ್ ಅಲ್ಲಿ. ಅಲ್ಲಿ ಎಲ್ಲಿ ಬರುತ್ತೆ? ಸಪ್ತಮಿಗೆ ಸೇರುತ್ತೆ. ಕರೆಕ್ಟ್ ಅಲ್ವಾ? ಈ ಥರ ಬರ್ತದೆ ಮಕ್ಕಳೇ ಪ್ರಶ್ನೆ. ಕಂಡಿಡಿಯಕ್ಕೆ ಬರ್ತಾ ಇದೆ ನಿಮಗೆ? ವೆರಿ ಗುಡ್. ಚತುರ್ಥಿ ವಿಭಕ್ತಿಯ ಪ್ರತ್ಯಯಗಳು ಯಾವುವು? ಚತುರ್ಥಿ ಅಂದರೆ ಎಷ್ಟಿರ್ತವೆ? 4. ಗೆ ಕೆ ನೆನಪಿರುತ್ತಲ್ವ 4 ಈ ಥರ? ವೆರಿ ಗುಡ್. ಆಪ್ಷನ್ ಎ. ಥ್ಯಾಂಕ್ ಯು. ಸುಲಭ ಅನಿಸ್ತದ, ಕಷ್ಟ ಅನಿಸ್ತದ? ಕುಂಬಾರ ಪ್ಲಸ್ ಇಂದ. ಕುಂಬಾರರಿಂದ ಅಲ್ವಾ? ಕುಂಬಾರನಿಂದ. ಗೊತ್ತಾಗುತ್ತಾ? ನೋಡಿರಿ, ಕನ್ನಡ ಭಾಷೆ ಆಗಿರುವುದರಿಂದ ಭಾಳ ಸುಲಭ ಆಗುತ್ತೆ ನಿಮಗೆಲ್ಲರಿಗೂ. ಕುಂಬಾರರು ಯಾವ ವಚನದ ರೂಪವಾಗಿದೆ? ಬಹುವಚನ. ಕುಂಬಾರರು ಅಂದರೆ ಬಹಳ ಜನ ಆಗ್ತಾರೆ. ವೆರಿ ಗುಡ್. ಸಂಬೋಧನಾ ವಿಭಕ್ತಿಯು ಯಾವ ಭಾಷೆಯ ಪ್ರಭಾವದಿಂದ ಕನ್ನಡಕ್ಕೆ ಸೇರ್ಪಡೆಯಾಗಿದೆ? ಹೇಳಿದ್ದೆ ನಾನೀಗ. ಯಾವ ಭಾಷೆಯ ಪ್ರಭಾವದಿಂದ? ಸಂಸ್ಕೃತ ಭಾಷೆಯಿಂದ. ಕರೆಕ್ಟ್. ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಯಾವುದು? ಅನ್ನು. ದ್ವಿತೀಯ ಅಂದರೆ 2ನೇದು ಯಾವ್ದು ಬರುತ್ತೆ? ಅನ್ನು ಬರುತ್ತಲ್ವಾ? ಇಷ್ಟೇ ಮಕ್ಕಳೇ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ಆಗ್ತದೆ. ಕುಂಬಾರ ಪ್ಲಸ್ ಆ. ಕುಂಬಾರನ ಬರ್ತದೆ. ಆ ಅನ್ನೋದು ಎಷ್ಟನೇ ವಿಭಕ್ತಿ ಪ್ರತ್ಯಯ? ಆ ಅಲ್ಲಿ. ಷಷ್ಠಿ ಬರುತ್ತಲ್ವ? 6ನೇದು ಆ ಬರುತ್ತೆ, 7ನೇದು ಅಲ್ಲಿ ಬರುತ್ತೆ, ಷಷ್ಠಿ ಬರುತ್ತೆ. ವೆರಿ ಗುಡ್. ಪಂಚಮಿ ವಿಭಕ್ತಿಯ ಪ್ರತ್ಯಯ ಯಾವುದು? ಗೊತ್ತಿದೆ ನಿಮಗೆ? ದಸೆಯಿಂದ. ವೆರಿ ಗುಡ್. ಕೆರೆಯು ಪದದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಬಳಕೆಯಾಗಿದೆ? ಪ್ರಥಮ. ಕೆರೆ ಪ್ಲಸ್ ಕೆರೆಯು. ಅಂದರೆ ಎಲ್ಲಿ ಮೊದಲು ಬರ್ತದೆ? ಅದು ಪ್ರಥಮ ವಿಭಕ್ತಿ ಪ್ರತ್ಯಯ. ಷಷ್ಠಿ ವಿಭಕ್ತಿಯ ಪ್ರತ್ಯಯ ಯಾವುದು? ಈಗ ತಾನೇ ನಾವು ಚರ್ಚೆ ಮಾಡಿದ್ವಿ 2 ಪ್ರಶ್ನೆಗಳ ಹಿಂದೆ.
ಕುಂಬಾರರಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಹೊಂದಿದೆ? ರಲ್ಲಿ, ಅಲ್ಲಿ. ಕುಂಬಾರ ಪ್ಲಸ್ ಅಲ್ಲಿ. ಅಲ್ಲಿ ಅಂದರೆ ಯಾವ್ದು ಬರುತ್ತೆ? ಅಲ್ಲಿ. ಸಪ್ತಮಿ. ಕರೆಕ್ಟ್ ಇದೆ, ಸಪ್ತಮಿ. ತೃತೀಯ ವಿಭಕ್ತಿಯ ಪ್ರತ್ಯಯ ಯಾವುದು? ಉ, ಅನ್ನು, ಇಂದ. ಇಂದ ಬರುತ್ತೆ. ತೃತೀಯ ಏನು ಬರ್ತದೆ ಮಕ್ಕಳೇ? ಇಂದ ಬರ್ತದೆ. ಸುಲಭ ಇದೆ, ಗುಡ್. ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಯಾವುದು? ಯಾವುದಪ್ಪ? ಅ, ಅಲ್ಲಿ. ಉ, ಅನ್ನು, ಇಂದ, ಗೆ, ಇಗೆ, ಕೆ, ದಸೆಯಿಂದ ಅ. ಸಪ್ತಮಿ ಅಲ್ಲಿ ಬರುತ್ತೆ. ಕರೆಕ್ಟ್. ಇಂದ ಎಷ್ಟನೇದು? ಮೂರನೇದು. ಅ, ಉ, ಕರೆಕ್ಟ್ ಇದಲ್ವಾ? ಓಕೆ. ಹಳೆಗನ್ನಡ ವ್ಯಾಕರಣದ ಮೇಲೆ ಯಾವ ಭಾಷೆಯ ಪ್ರಭಾವವಿದೆ? ಸಂಸ್ಕೃತದ ಪ್ರಭಾವವಿತ್ತು. ಕುಂಬಾರನನ್ನು ಯಾವ ವಿಭಕ್ತಿ ಪ್ರತ್ಯಯ ಹೊಂದಿದೆ? ಅನ್ನು. ದ್ವಿತೀಯ. ಉ, ಅನ್ನು, ದ್ವಿತೀಯ ಬರುತ್ತೆ. ಕೆರೆ ಎಂಬುದು ಯಾವ ರೂಪವಾಗಿದೆ? ಯಾವ ರೂಪ ಮಕ್ಕಳೇ? ನಾಮ ಪ್ರಕೃತಿ ಅಂತ ಕರಿತೀವಿ. ಅದಕ್ಕೆ ಉ, ಅನ್ನು, ಇಂದ್ಯ ಈ ಥರ ಪ್ರತ್ಯಯಗಳನ್ನು ಸೇರಿಸೋದ್ರಿಂದ ನಾವು ಅದಕ್ಕೆ ಸಂಬಂಧವನ್ನು, ಹೋಲಿಕೆಯನ್ನು ಮಾಡಿಕೊಡ್ಬೋದು. ಕನ್ನಡದಲ್ಲಿ ಎಷ್ಟನೇ ವಿಭಕ್ತಿಯಾಗಿ ಸಂಬೋಧನಾ ವಿಭಕ್ತಿಯನ್ನು ಸೇರಿಸಲಾಗಿದೆ? ಸದ್ಯಕ್ಕೆ 7 ಇದ್ದಾವೆ. ಸಂಬೋಧನಾ ವಿಭಕ್ತಿ ಪ್ರತ್ಯಯ ಎಷ್ಟನೇದಾಗ್ತದೆ? ಅದು 8ನೇದಾಗ್ತದೆ. ಅದು ಸಂಬೋಧನ. ಅದು ಬಳಕೆಯಲ್ಲಿಲ್ಲ, ಈಗ ಬಳಕೆಯಲ್ಲಿಲ್ಲ. ಅಂದರೆ ನೀವು ನಿಮ್ಮ ಪಠ್ಯಕ್ರಮದಲ್ಲಿ ಬರೋದಿಲ್ಲ. ಕುಂಬಾರರ ದಸೆಯಿಂದ ಯಾವ ವಿಭಕ್ತಿ ಪ್ರತ್ಯಯ ಹೊಂದಿದೆ? ದಸೆಯಿಂದ ಅಂದ ತಕ್ಷಣ ಯಾರಿಗೆ ಸೇರ್ತದೆ? ಅದು ಪಂಚಮಿಗೆ ಸೇರುತ್ತೆ. ಕರೆಕ್ಟ್. ಅದು ದೀರ್ಘ ಬಂದಿದೆ ಮಕ್ಕಳೇ, ಟೈಪಿಂಗ್ ಮಿಸ್ಟೇಕ್ ಇದೆ. ಷಷ್ಠಿ, ಪಂಚಮಿ. ವಾಕ್ಯ ರಚನೆಯಲ್ಲಿ ನಾಮ ಪ್ರಕೃತಿಗಳಿಗೆ ಅರ್ಥ ವಿಶೇಷ ತಂದುಕೊಡುವುದು ಯಾರು? ವಿಭಕ್ತಿ ಪ್ರತ್ಯಯ. ನಾಮ ಪ್ರಕೃತಿಗಳಿಗೆ ಸ್ವಲ್ಪ ವಿಶೇಷ ಅರ್ಥ ತಂದು ಕೊಡೋದು ಯಾರು? ವಿಭಕ್ತಿ ಪ್ರತ್ಯಯಗಳು. ಕುಂಬಾರರ ಯಾವ ವಿಭಕ್ತಿ ಪ್ರತ್ಯಯ ಹೊಂದಿದೆ? ಕುಂಬಾರರ ಯಾವ ವಿಭಕ್ತಿ ಪ್ರತ್ಯಯ? ಇದು ಬಹುವಚನ. ಷಷ್ಠಿ. ಆ ಸೇರಿಸಿದಾರೆ ತಾನೆ? ಕುಂಬಾರ ಪ್ಲಸ್ ಆ ಏನಾಗ್ತಿತ್ತು? ಕುಂಬಾರನ. ಕುಂಬಾರನ ಇದು ಏಕವಚನ, ಅದು ಬಹುವಚನ ಆದರೆ ಕುಂಬಾರರ. ಕರೆಕ್ಟಾ? ಸೊ ಅ ಸೇರಿಸಿದ್ದಾರೆ. ಅ ಅಂದರೆ ಷಷ್ಠಿ ಬರುತ್ತೆ. ಕರೆಕ್ಟ್, ಷಷ್ಠಿ ಬರ್ತದೆ ವಿಭಕ್ತಿ ಪ್ರತ್ಯಯ. ಮಕ್ಕಳು, ಇಷ್ಟು ಪ್ರಶ್ನೆಗಳೊಂದಿಗೆ ನಮ್ಮ ವಿಭಕ್ತಿ ಪ್ರತ್ಯಯಗಳ ಮೇಲಿದ್ದಂಥ ಚರ್ಚೆಗೆ ಕೊನೆಗೊಳ್ತದೆ. ಬಹಳ ಸುಲಭ ಇತ್ತು. ಆ ಒಂದು ಕೋಷ್ಟಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು. ಮತ್ತು ಕೆಲವೊಂದು ಪ್ರಶ್ನೆಗಳನ್ನು, ಇನ್ನೂ ಹೆಚ್ಚು ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಸಾಕಷ್ಟು ತಯಾರಿ ಆಗ್ತದೆ. ಮುಂದಿನ ತರಗತಿಯಲ್ಲಿ ನಾವು ಇನ್ನೂ ಸುಲಭವಾದಂಥ ಒಂದು ಟಾಪಿಕ್ ಇದೆ, ಒಂದು ವಿಷಯವಿದೆ. ಕಾಲಗಳು, ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲ, ಇವುಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ. ನೆನಪಿಡಿ, ಇದು ಈಸಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.